ಸಮಾಪತ್ಯ ನಿರೂಪಣೆಯಿಂದಲೇ ಸವಿಚಾರ ಹಿಂದಿನ ನಿರ್ವಿಚಾರ ಸೂಕ್ಷ್ಮೇಶ್ವರ್ಗ ವ್ಯಾಖ್ಯಾನ ಮಾಡ್ಯಾರ ಇಲ್ಲಿ ತಿಳಿ ನೋಡಿ. ಯಾವಾಗ ಧ್ಯೇಯ ಕೆಲವು ಸೂಕ್ಷ್ಮ ವಿಷಯ ಆಗಿತ್ತಂದ್ರೆ ಚಿತ್ ಅದರ ದೇಶ ಕಾಲ, ದೇಶದ ಸ್ಥಾನ, ಕಾಲದ ಸಮಯ ಮತ್ತು ನಿಮಿತ್ತ, ಈ ವಿಚಾರದಿಂದ ಸಿಕ್ಕಂಥ ತದ್ರೂಪ ಅದರದೇ ಆಕಾರ ಅದನ್ನು ಸಾಕ್ಷಾತ್ ಮಾಡ್ಕೋಬೇಕು. ಆವಾಗ ಆ ವಿಚಾರ ಸಮಾಪತ್ತಿ ಅಂತ. ಯಾವುದು ನಮ್ಮ ಯಾವುದರ ಧ್ಯೇಯ ಸೂಕ್ಷ್ಮ ವಿಷಯದ್ದಾಗಿದ್ದರೆ, ಧ್ಯೇಯ ಸ್ಥೂಲ ವಿಷಯದ್ದಲ್ಲ, ತಿನ್ನಿಸ್ಬೇಕು ಉಣಿಸ್ಬೇಕು ಅದಲ್ಲ, ಸೂಕ್ಷ್ಮ ವಿಷಯದ್ದಾಗಿರ್ಬೇಕು. ಆ ಸೂಕ್ಷ್ಮ ವಿಷಯ ಆಗಿರಬೇಕು. ಚಿತ್ತ ಆ ದೇಶ, ಆ ಸ್ಥಾನ, ಅಕಾಲ, ಸಮಯ ಮತ್ತು ಯಾವ ನಿಮಿತ್ತವಾಗಿ ಈ ವಿಚಾರದಿಂದ ಸಿಕ್ಕಂಥ ತದ್ರೂಪ ಆಯ್ತು, ಅದರದೇ ಆಕಾರ. ಯಾಕೆ ಮಜಾ ಇದೆ? ತದ್ರೂಪನ ಶಬ್ದ ಮಜ ತಿಳಿದನಿಲ್ಲ ಹಂಗೆ ರೀ ಅಂತಾರೆ. ಅದ್ರ ಆಕಾರ ಹೆಂಗೆ ಆಕೈತ್ರಿ ನೀವು ಅಂತಾರೆ. ಆಕೈತಿ ಆಗುದಿಲ್ಲ ಅಂತಲ್ಲ, ಅಂದ್ರೆ ಅದೇ ಹೊಳಗ ಗಪ್. ಈ ನೋಡು ಏನಪ್ಪ ಮೊನ್ನೆ ಯಾವ ಕಾಣಿಸ್ತು, ಇಲ್ಲಿಂದ ಮುಗಲ ಆಗಿತ್ತು ನೋಡಿ, ತಲೆ ಹೊಳಗೆ ಬಿಡ್ತಾರೆ ಚಿತ್ರ. ಆಕಳ ಅಂದ್ರೆ ಆಗೋ ಚಿತ್ರ ನಿನ್ನ ತಲೆ ಬಂತು, ಅದಕ್ಕೆ ಆಕಾರ ಆಗೋದು ಅಂತ ನಿನ್ನ ತಲೆಯಾಗ ಆ ಚಿತ್ರ ಬರ್ತದೆ. ಹಂಗೆ ತದ್ರೂಪ ಆಗಿ ಅದನ್ನು ಸಾಕ್ಷಾತ್ ಮಾಡ್ಕೋಬೇಕು. ಅವಾಗ ಅದು ಸವಿಚಾರ ಸಮಾಪತ್ತಿ, ವಿಚಾರ ಮಾಡಿ ಬಂದದ್ದು. ಯಾವುದು ಚಿತ್ತ ಯಾವ ಏಕಾಗ್ರತೆ ಬೆಳೆದಾಗ, ಏಕಾಗ್ರತೆ ಬೆಳೀತತಿ, ಅದು ಬೆಳಿಬೇಕು. ಏಕಾಗ್ರತೆ ಬೆಳಿಲಿಲ್ಲ ನಮ್ಮದು, ಏಕಾಗ್ರ ಅಂತೇವಿ ಅತ್ಲಾಗಿತ್ತ ಅನೇಕಾಗ್ರ ಆಗ್ತದೆ. ಸ್ಥೂಲ ಶೂನ್ಯಾಗ್ರ ಏಕಾಗ್ರ. ಆ ಏಕಾಗ್ರತೆ ಬೆಳೆದಾಗ ದೇಶ ಕಾಲ ನಿಮಿತ್ತ ಆದಿ ಅದು ಆ ಸ್ಮೃತಿಯಿಂದ ಶುದ್ಧ ಆಯ್ತು, ಅದು ಉಳಿದ ಇಲ್ಲವಾಗ್ತದೆ. ಆ ಸೂಕ್ಷ್ಮ ವಿಷಯ ಕೇವಲ ಧರ್ಮಿ ಮಾತ್ರ, ಯಾವ ಮಾಡ್ತಿರ್ತಾರೆ ಅವ ಧರ್ಮಿ ಅಂತಾರೆ, ಅವ ಮಾತ್ರ ಸ್ವರೂಪ ತದಾಕಾರ ಆಗಿ ಪ್ರಕಾಶ. ಒಳಗೆ ನೀನು ಮಾಡ್ತಿರ್ತೀಯ, ನಾನು ಮಾಡುತ್ತೇನೆ ಅದು ಸಹಿತ ಹೋಗಿರ್ತದೆ. ಹೆಂಗಪ್ಪ ಈಗ ನಿದ್ದೆ ಹತ್ತಪ್ಪ, ನಾನು ನಿದ್ದೆಯನ್ನು ಮಾಡುತ್ತಿದ್ದೇನೆ ಅಂತೇನಿ, ನಿದ್ದೆಯನ್ನು ಮಾಡುತ್ತಿದ್ದೇನೆ ಅಂತೆ. ನಾನು ಮಾವಿನಹಣ್ಣು ತಿಂತೇನೆ ಅಂತಿ, ಗುಲಾಬ್ ಜಾಮ್ ತಿಂತೇನೆ ಅಂತಿ, ನಿದ್ದೆಯನ್ನು ಮಾಡುತ್ತಿದ್ದೇನೆ ಅಂತೇನಿ, ಅದ್ರ ಆಕಾರ ಆಗಿಬಿಟ್ಟು ಹಿಂಗೆ ಹೇಳೋದು. ಆ ನಿದ್ರೆ ಏಕ ತೊಗೊಂಡ್ಬಿಡ್ತೇನೆ ಆಗಿ ಅದ್ರ ಪ್ರಕಾಶ ನೋಡಿ. ಅದು ನಿರ್ವಿಚಾರ ಸಮಾಪತ್ತಿ. ಸವಿಚಾರ ಅಂದ್ರೆ ಆ ವಿಚಾರ ಮಾಡ್ತಾ ಮಾಡ್ತಾ ಇರೋ, ನಿರ್ವಿಚಾರ ಆ ವಿಚಾರಕ್ಕೂ ವಿಚಾರನ ಮಾಡ. ನಿದ್ಯತೆಯನ್ನು ಉದಾಹರಣೆ ಕೊಡಿ ಅದನ್ಸೋದು. ಅರ್ಥಾತ್ ಹೆಂಗೆ ಸ್ಥೂಲಭೂತ ಅಥವಾ ಭೌತಿಕ ಪದಾರ್ಥಗಳು ಶಬ್ದ, ಅರ್ಥ, ಜ್ಞಾನದ ವಿಕಲ್ಪ. ಇದು ಶಬ್ದ, ಆಕಳನ ಶಬ್ದ, ಆಕಳಕ್ಕೊಂದು ಅರ್ಥ, ಅದನ್ನು ಹೇಳಿದ ಆಕಳಕ್ಕೊಂದು ಅರ್ಥ, ತಲೆ ಅದು ಜ್ಞಾನ ಹೇಳಿ. ಹಂಗೆ ಆ ವಿಕಲ್ಪ ಸಂಕೀರ್ಣ ಅದು ಕೂಡಿದ್ದು. ಆದರೆ ಏನದ ಶಬ್ದ ಕೊಡೈತಿ, ಅರ್ಥ ಕೊಡೈತಿ, ಜ್ಞಾನ ಕೊಡೈತಿ, ಅದು ಕೂಡಿದ ಮಿಶ್ರಿತ ಸವಿತರ್ಕ ಸಮಾಪತ್ತಿ ಅಂತಾರೆ. ಹಾಗೆಯೇ ದೇಶ ಕಾಲ ಶಬ್ದ ಅರ್ಥ ಜ್ಞಾನ ವಿಕಲ್ಪ ಸಂಕೀರ್ಣ ಮಿಶ್ರಿತ ಆಗಿರ್ತದೆ. ದೇಶ ಕಾಲ ವಿಶೇಷದಿಂದ ಅನುಭವಪೂರ್ವಕವಾಗಿ ಸೂಕ್ಷ್ಮಭೂತ ಪರಮಾಣು ಈ ಶಬ್ದ ಅರ್ಥ ಜ್ಞಾನ ವಿಕಲ್ಪ ಮಿಶ್ರಿತ ಸಮಾಪತ್ತಿ ಇರ್ತದೆ. ಸೂಕ್ಷ್ಮ ಒಂದು ಸ್ಥೂಲ, ಆಕಳ ಸ್ಥೂಲ ಅಗ್ದಿ ಸೂಕ್ಷ್ಮ ಆ ವಿಚಾರ. ಆವಾಗ ಅದು ಸವಿಚಾರ ಸಮಾಪತ್ತಿ. ಯಾವುದು ವಿಚಾರ ಮಾಡ್ತಾರೆ, ಅದು ಅಲ್ಲಿ ವಿಚಾರ ಮಾಡಿದಾಗ ಶಬ್ದ ಇರ್ತದೆ, ಅರ್ಥ ಇರ್ತದೆ, ಜ್ಞಾನ. ಅದಿತ್ತಂದ್ರೆ ಅದಕ್ಕಂತಾರೆ ಸವಿಚಾರ ಅಂತ. ಅರ್ಥಾತ್ ಮೇಲೆ ಕೆಳಗೆ ಯಾವ ದೇಶ ವರ್ತಮಾನ, ಈಗ ಆದಿ ಕಾಲ, ಹಿಂದಿನ ಕಾಲೋ ಈಗಿನ ಕಾಲೋ ಮುಂದಿನ ಕಾಲೋ ಆ ಕಾಲ, ಕಾರ್ಯ ಕಾರಣ ರೂಪ ಏನು ಜ್ಞಾನ ಇದೆಯೋ ಹಂಗೆ ಪಾರ್ಥಿವ ಪರಮಾಣು ಅಂದರೆ ಸೂಕ್ಷ್ಮ ಪೃಥ್ವಿ ಮತ್ತು ಗಂಧ ತನ್ಮಾತ್ರ ಪಂಚ ತನ್ಮಾತ್ರೆಗಳು. ಪಂಚ ತನ್ಮಾತ್ರೆ ಅಂದರೆ ಇವೆಲ್ಲ ಪೃಥ್ವಿ ಆಗ್ತಾ ಇದ್ದಾವಲ್ಲ, ಇವು ಸ್ಥೂಲ. ಅವು ಕೇವಲ ತತ್ಮಾತ್ರ ಅವಾಗಿರ್ತಾವೆ. ಶಬ್ದ ಸ್ಪರ್ಶ ರೂಪರಸ ಈ ರೂಪದಾಗಿರ್ತಾವೆ. ಸ್ಥೂಲ ಯಾವಾಗ ಬರ್ತಾವೆ? ಅವು ಪಂಚೀಕರಣ ಆಗೋದು ಸ್ಥೂಲಕ್ಕೆ ಬರ್ತಾವೆ. ಆ ಪಂಚೀಕರಣ ಆಗೋದಕ್ಕೆ ಮುಂಚೆ ಏನಿರ್ತಾವೆ? ತನ್ಮಾತ್ರ ಅಂತ.
ಅದೇ ರೂಪ ಅಂದ್ರೆ ಆ ಶಬ್ದ ಈ ರೂಪದೊಳಗೆ ಇರ್ತಾವೆ. ಆ ಪಂಚ ತನ್ಮಾತ್ರ ಅವಕಾಶ ಜಲ ಪರಮಾಣು, ಸೂಕ್ಷ್ಮ ಜಲ, ಇದರ ಗಂಧ ತನ್ಮಾತ್ರ ರಹಿತ, ರಸ ತನ್ಮಾತ್ರ ಪ್ರಧಾನ, 4 ತನ್ಮಾತ್ರ ಇವಕಾಶ. ಅಗ್ನಿ ಪರಮಾಣು ಸೂಕ್ಷ್ಮ ಅಗ್ನಿ ನೋಡಿ, ಅದರ ಗಂಧ ರಸ ತನ್ಮಾತ್ರ, ಅದರ ಉಳಿದೇನಿರಂಗಿಲ್ಲ. ರೂಪ ತನ್ಮಾತ್ರ ಪ್ರಧಾನ, 3 ತನ್ಮಾತ್ರ ಉಳಿದಲ್ಲೇ. ಈ ರೀತಿ ವಾಯು ಪರಿಮಾಣ, ಅದರ ಸೂಕ್ಷ್ಮ ವಾಯು ಗಂಧ ರಸ ರೂಪ ತನ್ಮಾತ್ರ ಇಲ್ಲಲ್ಲಿ, ಕೇವಲ ಸ್ಪರ್ಶ ತನ್ಮಾತ್ರ, ಹೌದು 2 ಪದಾರ್ಥದ ಕಾರಣ. ಏವಂ ಆಕಾಶ ಪರಿಮಾಣ ಸೂಕ್ಷ್ಮ ಆಕಾಶ ಕೇವಲ ಶಬ್ದ ಅಷ್ಟೇ ಉಳಿದು ಯಾವುದಲ್ಲ. ಮುಂದೆ ಬಂದಿದ್ರೆ ಆಕಾಶದ ಶಬ್ದ ಆಕಾಶದ ಬಂತು, ಶಬ್ದ ಬಂತು, ಅವು 2 ಕೂಡ್ಕೊಂಡು ಅದು ಕೇವಲ ಅದ ಆಕಾಶ ಮಾತ್ರ ಅಲ್ಲಿ ಮಾತ್ರ ಬಂದದ್ದು. ಹಂಗೆ ದೇಶ ಕಾಲ ಕಾರ್ಯಕಾರಣ ಅನುಭವಪೂರ್ವಕ ಸೂಕ್ಷ್ಮ ತನ್ಮಾತ್ರ ಸವಿತರ್ಕ ಸಮಾಪತ್ಯ ಸದೃಶ ಶಬ್ದ ಅರ್ಥಜ್ಞಾನ ವಿಕಲ್ಪ ಮಿಶ್ರಿತ ಸಮಾಪತ್ಯ ಸವಿಚಾರ, ಅದು ಕೂಡಿದ್ದಿತ್ತು ಸವಿಚಾರ, ಅದಕ್ಕೆ ಸವಿಚಾರ. ಅದಿಲ್ಲ ಇರಪ್ಪ ತಾನೇ ತಾನ, ಅದಕ್ಕೆ ನಿರ್ವಿಚಾರ. ದೇಶ ಕಾಲ ಕಾರಣ ರೂಪ ವಿಶೇಷಣ ಅನುಭವದ ತ್ಯಾಗಪುರ ಉಳಿದೆಲ್ಲ ಬಿಟ್ಟು ವಿಕಲ್ಪ ಜ್ಞಾನದ ಕಾರಣ ಶಬ್ದ ಸಂಕೇತ ಸ್ಮೃತಿಯಿಂದ ಪರಿಶುದ್ಧ ಆದಂಥ ಸೂಕ್ಷ್ಮಭೂತಗಳು ಪರಮಾಣು ಅರ್ಥ ಮಾತ್ರ ವಿಷಯ. ಉಳಿದೇನು ಏನೈತಲೆ ಅದರ ಅರ್ಥ ತಲೆಯಾಗೈತೆ. ಅದು ಸಮಾಪತ್ತಿ ಸ್ವರೂಪದಿಂದ ಶೂನ್ಯದಂತೆ, ಶೂನ್ಯ ಅಲ್ಲ, ಹೆಂಗೆ? ಹಾಂ, ಇದು ಮಜಾ. ಶೂನ್ಯದಂತೆ ಅರ್ಥ ಮಾತ್ರ ರೂಪಗಳು ಭಾಸಮಾನ, ಭಾಸಮಾನ ತಿಳಿ ಪ್ರಕಾಶ ಆಗ್ತದೆ. ಅದು ನಿರ್ವಿಚಾರ. ಅದ ಮೇಲಿಂದ ಏನಂದ್ರು ಸವಿಚಾರ, ಇದೇನಂದ್ರು ನಿರ್ವಿಚಾರ ಸಮಾಪತ್ತಿ ಸಮಾಧಿ ಅಂತ ಹೇಳ್ಕೊತಾರೆ. ಈ ನಿರ್ವಿಚಾರ ಸಮಾಪತ್ತಿಯೊಳಗೂ ನಿರ್ವಿತರ್ಕ ಸಮಾಪತ್ತಿ ಸಮಾನ ಪ್ರಜ್ಞಾ ಸಮುದ್ರಕ ಚಿತ್ತದ ವೃತ್ತಿ ಸ್ವರೂಪದ ಶೂನ್ಯದಂತೆ ಆಗಿ ಅರ್ಥ ಮಾಡಿ ಯಾವ ಉಳಿದೇನು ಇರಂಗಿತ್ತಲ್ಲ ಅದೇ. ಹೆಂಗೆ ಆ ಗುಬ್ಬಿ ಕತೆ ಏನು ಉಳಿತದಲ್ಲೇ ಅತ್ತಿಕ್ಕೆ ಎಲ್ಲೆಲ್ಲಿ ಗುರಿ ಹೊಡಿಬೇಕು. ಹಾಂ, ಅರ್ಜುನ ಅಂತ ಅದೇ ಕಾಣಿಸ್ತದೆ, ಉಳಿದೇನು ಉಳಿದವರು ಗಿಡ ಕಾಣಿಸ್ತತಿ, ಗುಬ್ಬಿ ಕಾಣಿಸ್ತತಿ, ನೀವು ಹೇಳೋರು ಅವ್ರಿಗೆ ಗುರಿ ಮಟ್ಟ ಸಾಧ್ಯ ಬಾಣ ಹೊಡ್ಯಾಕಾಗಿ ಅಲ್ಲಿ ಬಿಲ್ ತಲುಪಂಗಿಲ್ಲ. ಅರ್ಜುನ್ಗೆ ಹೇಳೋದು ನೀವು ಹೊಡಿ, ಅವನು ಬರೋಬ್ಬರಿ ಹೊಡ. ಉಳಿದವ್ರಿಗೆ ಸರಿ ಯಾಕೆ ಗೊತ್ತಾಗತ್ತದ, ಯಾವಾಗ ಎಲ್ಲ ಕಾಣಿಸ್ತದೋ ಅವಾಗ ಆ ಗುರಿ ಹೊಡ್ಯಾಕೆ ಸಾಧ್ಯ ಇಲ್ಲ. ಹಂಗೆ ಏನು ಉಳಿತೈತಲ್ಲಿ ಅರ್ಥ ಮಾತ್ರ ಅದು ಕಾಣಿಸ್ತೈತಿ, ಅವಾಗ ಅಲ್ಲೇನಂತ ಅದಕ್ಕೆ ನಿರ್ವಿತರ್ಕ ಅಂತ. ಹಂಗೆ ಭಾವ ಏನಪ್ಪ ಅಂದರೆ ಸವಿಚಾರ ಸಮಾಪತ್ತಿಯೊಳಗೆ ಸೂಕ್ಷ್ಮ ಪೃಥ್ವಿ ಗಂಧ ತನ್ಮಾತ್ರ ಅದೇ ಪ್ರಧಾನ ಇರ್ತೈತಿ. ಪಂಚ ತನ್ಮಾತ್ರ ಉತ್ಪನ್ನ ಆದಂಥದ್ದು ಇರ್ತೈತಿ. ಗಂಧ ಇದರ ಧರ್ಮ ಇತ್ಯಾದಿ ಬೇರೆ ಬೇರೆ ಪ್ರಕಾರ ಕಾರ್ಯ ಕಾರಣ ಭಾವದ ವಿಚಾರ ವಿದ್ಯಮಾನ ಯಾಕಪ್ಪ ಏನು. ಮತ್ತು ನಿರ್ವಿಚಾರದೊಳಗೆ ಕೇವಲ ಸೂಕ್ಷ್ಮಭೂತದ್ದೇ ಭಾವ, ಅವ ಉಳಿದೇ ಬೇರೆ. ಸವಿತರ್ಕ ನಿರ್ವಿತರ್ಕ ಸೂಕ್ಷ್ಮ ಪದಾರ್ಥ ವಿಷಯ ಸವಿಚಾರ ನಿರ್ವಿಚಾರ ಭೇದದಿಂದ ಇದು 4 ಪ್ರಕಾರ. ಅಂದರೆ ಪದಾರ್ಥ ವಿಷಯ ಸವಿತರ್ಕ ನಿರ್ವಿತರ್ಕ ಅರ್ಥ, ಆಮೇಲೆ ಪದಾರ್ಥ ವಿಷಯ ಸವಿಚಾರ ನಿರ್ವಿಚಾರ, ಈ ಥರ 4 ಪ್ರಕಾರ. ಇದು ಈ ಸಮಾಪತ್ತಿ ಸಂಪ್ರಜ್ಞಾತ ಸಮಾಧಿ ಪರ್ಯಾಯವ. ಇದೇನಪ್ಪ ಹಂಗಾರೆ ಸಮಾಪತ್ತಿ ಅಂದರೆ ಇಷ್ಟೊಂದು ಸಮಾಪತ್ತಿ ಸಂಪ್ರಜ್ಞಾತ ಸಮಾಧಿ ಅದರ ಶಬ್ದ, ಅದನ್ನೇ ಇದು ಸಮಾಪತ್ತಿ ಅಲ್ಲ. ಸವಿತರ್ಕ ಸಮಾಧಿಯ ಸಮಾನ ಸವಿಚಾರ ಸಮಾಪತ್ತಿಯನ್ನು ಕೂಡ ನಾಮ ಅಂದರೆ ಶಬ್ದ, ರೂಪ ಅಂದರೆ ಅರ್ಥ, ಜ್ಞಾನ ವಿಕಲ್ಪ ಸಂಯುಕ್ತ ಆಗೋ ಕಾರಣ ಸವಿಕಲ್ಪ ಅದೆಲ್ಲ ಕುಡಿತು. ಈ ರೀತಿ ನಿರ್ವಿಚಾರ ಸಮಾಧಿಗೆ ಅದರೊಳಗೆ ಸ್ಮೃತಿಯ ಪರಿಶುದ್ಧ ಆದ ಅರ್ಥ ಶಬ್ದ ಅರ್ಥ ಜ್ಞಾನ ವಿಕಲ್ಪ ಇರಂಗಿಲ್ಲ, ಅದೇ ಆಕಾರ ಇರ್ತದೆ. ಹಂಗೆ ಇರ್ತದೆ ವಿಕಲ್ಪರಹಿತ ಆಗಿ ಚಿತ್ತವೃತ್ತಿ ಕೇವಲ ಅರ್ಥ ಮಾತ್ರ ಅದು ಕಾಣ, ಅದು ನಿರ್ವಿಕಲ್ಪ ಅಂತ ಅನ್ಸ್ಕೊಳ್ತಾರೆ. ನಿರ್ವಿಕಲ್ಪವನ್ನು ಅಸಂಪ್ರಜ್ಞಾ ಸಮಾಧಿ ಅಂತ ತಿಳ್ಕೊಪ್ಪ. ಅದು ಹೇಳ್ತಾರೆ ನಿರ್ವಿಕಲ್ಪ, ಅದು ನಿರ್ವಿಕಲ್ಪವನ್ನು
ಅಸಂಪ್ರತ್ಯಾಯ ಸಮಾಧಿ ಅಂತ ತಿಳ್ಕೊಳ್ಳೋದು ಅಲ್ಲ, ಭಾಳ ತಪ್ಪು. ಯಾಕೆ ನಿರ್ವಿಕಲ್ಪಗಳು ಯದ್ಯಪಿ ತ್ರಿಪುಟಿಯ ಅಭಾವದ ಎಲ್ಲೇ ನಿರ್ವಿಕಲ್ಪ ತಥಾಪಿ ಸಂಸಾರದ ಬೀಜ ಇರ್ತೈತಿ, ಇಲ್ಲಿರ್ತೈತಿ ನೋಡಿ ಏನೈತಲ್ಲೇ ಅಲ್ಲೇ ನಿರ್ವಿಕಲ್ಪ ಯದ್ಯಪಿ ತ್ರಿಪುಟಿ ಅಭಾವ. ತ್ರಿಪುಟಿ ಅಂದರೆ ಏನು? ಜ್ಞಾತ ಜ್ಞಾನ ಜ್ಞೇಯ, ಧ್ಯಾತ ಧ್ಯಾನ ಧ್ಯೇಯ, ಇವು ಇರ್ತಾವ, ಅಲ್ಲಿ ಇರುವುದಿಲ್ಲ. ಆದಾಗ್ಯೂ ಸಂಸಾರ ಬೀಜ, ಆ ಬೀಜ ಇರ್ತೈತಲ್ಲಿ. ತ್ರಿಪುಟಿ ಇರಂಗಿಲ್ಲ, ನಾ ಹಂಗೆ ಇರಂಗ ಅದ್ರ ಒಳಗೆ ಅದ ಗದ್ದಲ ಆ ಬೀಜ ಇರ್ತೈತಿ. ಮತ್ತು ಅಸಂಪ್ರಜ್ಞಾತ ಶುದ್ಧ ಪರಮಾತ್ಮ ಅವಸ್ಥಿತ. ಯಾವಾಗ ಅಸಂಪ್ರಜ್ಞಾತ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಅಂದಾಗ ಶುದ್ಧ ಪರಮಾತ್ಮ ಸ್ವರೂಪಗಳು ಅವಸ್ಥಿತ ನಿನ್ನ ಅಲ್ಲೇ ಉಳಿದ್ಬಿಟ್ಟು. ಎಲ್ಲೇ ಶುದ್ಧ ಪರಮಾತ್ಮ, ಶುದ್ಧ ಪರಮಾತ್ಮ ಅಶುದ್ಧ ಪರಮಾತ್ಮ ಇರ್ತಾನೆ. ಯಾಕೆ ಹೇಳಿದ ಉಳಿದೇನೂ ಇಲ್ಲ ಅಂತ ಶುದ್ಧ ಅಂತ ಹೇಳೋ ಕಾರಣ ಏನಪ್ಪ ಅಂತಂದ್ರೆ ಉಳಿದ ಯಾವುದು ಇರಾಗಿ ಕೇವಲ ಪರಮಾತ್ಮ ಅದರದಕ್ಕೆ ಇರ್ತೈತೆ. ಇನ್ನು ಮುಂದೆ ಧ್ಯಾನ, ಅದರ ಸವಿತರ್ಕ ತಥಾ ಸವಿಚಾರ ಸಮಾಪತ್ತಿ ಮತ್ತು ಸಮಾಧಿ ಏನು ಬೇಡಪ್ಪ ಆದರೆ ಧ್ಯಾನದೊಳಗೆ ಧ್ಯಾತ ಧ್ಯಾನ ಧ್ಯೇಯ ತ್ರಿಪುಟಿ ಇರ್ತದೆ. ಧ್ಯಾನದೊಳಗೆ ಧ್ಯಾತ, ಧ್ಯಾತ ಅಂದರೆ ಧ್ಯಾನ ಮಾಡುವವನು, ಧ್ಯಾನ ಅಂದರೆ ನೀ ಮಾಡೋ ಧ್ಯಾನ, ಮತ್ತು ಧ್ಯೇಯ ಯಾವುದ್ರ ಕಪ್ಪ ಮಾಡಾಕತ್ತಿ ಇದ್ರಿಗೆ ಗುರಿ. ಆ ಮೂರು ತ್ರಿಪುಟಿ ಅಂತ. ಅದಕ್ಕೆ ಓಂ ನಮಃ ಶಿವಾಯ ತರುಣ ಧ್ಯಾತ ಧ್ಯೇಯದು ಅನೇಕರು ದೇಹ ಅಂದ್ಬಿಡ್ತಾರೆ. ಧ್ಯಾತ ಧ್ಯಾನ ಧ್ಯೇಯ, ದೇಹ ಅಲ್ಲ ಧ್ಯಾನ ಧ್ಯೇಯ, ಧ್ಯಾತ ಧ್ಯೇಯ ಅದು ಇರಂಗಿಲ್ಲ. ಎಲ್ಲೇ ತ್ರಿಪುಟಿ ರಹಿತ ಆಗಿರ್ತದೆ. ಕೇವಲ ಚಿದಾನಂದ ಅಂತೇನಂದ್ರೆ ಹಂಗೆ ಇಲ್ಲೇ ಓಂ ನಮಃ ಶಿವಾಯ ತರುಣೋಪಾಯ ಅದು ಹಂಗೆ ಅದು ಇರ್ತೈತಿ. ಎಲ್ಲೇ ಧ್ಯಾನ ಧ್ಯಾತ ಧ್ಯಾನ ಧ್ಯೇಯ ತ್ರಿಪುಟಿ ಇರ್ತದೆ. ಸವಿತರ್ಕ ಸವಿಚಾರ ಕೇವಲ ಧ್ಯಾನ ವಿಷಯ ಶಬ್ದ ಅರ್ಥ ಜ್ಞಾನ ಅಲ್ಲಿ ಕೂಡಿದಂಥ ಅದೊಂದೇ ಇರ್ತದೆ. ಸಮಾಜದೊಳಗೆ ಕೇವಲ ಧ್ಯೇಯದ ಸ್ವರೂಪ ಮಾತ್ರ ಉಳಿದಿರ್ತದೆ, ಉಳಿದೇನು ಇರ್ತದೆ. ಈ ಸ್ಥಿತಿ ಬರೋದು ಭಾಳ ಕಠಿಣ. ಅದು ಪ್ರಯತ್ನ ಮಾಡಬೇಕು ನಾವು. ನಮ್ಮ ಅತ್ಲ ಅದೇನೋ ಹಿಂಗಂತ ಅದು ಹಿಂಗ ಅದ್ರಗಳು ಮುಖ್ಯ ಅದ್ರ ಕಡೆ ಲಕ್ಷ ಹೋಗಿಬಿಡ ನಿಂದಂತು ನೀವು ತಿನಿ ಪುನಃ ಅದ್ರ ಕಡೆ ಇರ್ತದೆ. ಅನುಮತಿ ಬಿಡ ಅಂತ ನಮ್ಮ ಪಾಠ ಮಾತ್ರ ನೋಡ್ರಿ. ನೀವು ಧಾರವಾಡಕ್ಕೆ ಅಗದಿ ಅರ್ಜೆಂಟಾಗಿ ದೇವರೊಬ್ಬಳಿಂದ ನಿಗದಿಗೆ ಬಸ್ ಹಿಡಿಬೇಕಾಗಿತ್ತು. ದೇವರೊಬ್ಬಳಿಂದ ಆ ಬಸ್ಸಿಗೆ ಮುಂದೆ ನೀವು ಬೊಂಬೈಗೆ ಹೋಗ್ಬೇಕಾಗೈತೆ. ನೀವು ಆ ಬಸ್ ಹಿಡಿದ್ರೆ ಮುಂದಿನ ಟ್ರೈನ್ ಕನೆಕ್ಷನ್ ಸಿಗ್ತೈತೆ. ಅವಾಗ ನಿಗದಿ ತನಕ ಓಡಿಟ್ರಿಪ್ಪ ಬಸ್ ಇಲ್ಲ. ಆವಾಗ ಒಂದು ಹುಡುಗ ಮುಂದಕ್ಕೆ ಹ್ಯಾಂಗೆ ಓಡ್ತಾನ ನೋಡು, ಲಕ್ಷ ಹತ್ತಿರ ಏನೋ ಹೀಗಾಗಂದಿಲ್ಲ ಜಗಳಕ್ಕೆ ಹೋಗ್ತಾರೆ. ಚಪ್ಪಲ್ ಅದ್ರ ಕೂಡ ಲಕ್ಷ ಎಲ್ಲ ಇತ್ತಪ್ಪ. ಆ ಬಸ್ ಹಿಡಿಬೇಕು. ಆ ಲಕ್ಷ ಇತ್ತಂದ್ರೆ ಅವ್ರು ಹ್ಯಾಂಗ ಇದ್ದಾರೆ ಇಲ್ಲ ಹಿಂಗ ಅಲ್ಲಿಗೋ ಇಲ್ಲಿಗೋ ಇವು ಹಂಗೆ ಅಲ್ಲೇ ಸಮಾನ ಕೇವಲ ಧ್ಯೇಯದ ಸ್ವರೂಪ ಮಾತ್ರ ಉಳಿದಿರ್ತದೆ. ಅದರಿಂದ ಸವಿತರ್ಕ ಸವಿಚಾರ ಸಮಾಪತ್ತಿ ಧ್ಯಾನದಿಂದ ಉತ್ತರ ಏವಂ ಸಮಾಧಿಯ ಪೂರ್ವ ಮೊದಲಿಂದು ಕೊನೆ ಅವಸ್ಥೆ. ಇದನ್ನು ತಟಸ್ಥ ಸಮಾಪತ್ತಿ ಅಂತ. ಅದಕ್ಕೆ ಇದನ್ನು ಸಮಾಧಿ ಅಂತ ತಿಳ್ಕೊಪ್ಪ. ಸೂಕ್ಷ್ಮ ವಿಷಯ ಇಲ್ಲಿ ತನಕ. ಇನ್ನು ಮುಂದೆ ಸ್ಥೂಲ ವಿಷಯವನ್ನು ಅಲ್ಲಿ ಈ ಸೂತ್ರೊಳಗೆ ಇಲ್ಲಿ ನೋಡಿ ಸೂಕ್ಷ್ಮ ವಿಷಯ ಎಲ್ಲಿ ತನಕ ಇದೆಯಪ್ಪ, ಇದ್ರ ಸೀಮಾ ಎಲ್ಲೇ ಅದ್ರ ಮುಂದಿನ ಸೂಕ್ಷ್ಮ ವಿಷಯತ್ವ ಚ ಲಿಂಗ ಪರ್ಯವಸಾನಂ ಇಲ್ಲಿ ತನಕ ಇರ್ತದೆ. ಎಲ್ಲಿ ತನಕಪ್ಪ ಸೂಕ್ಷ್ಮ ವಿಷಯತ್ವ ಚ ಅಂದರೆ ಸೂಕ್ಷ್ಮ ವಿಷಯತ ಅಲಿಂಗ ಪರ್ಯವಸಾನ ಅದರೊಳಗೆ ಲೀನ ಆಗದೇ ಇರು ಅಥವಾ ಲಿಂಗರೇ ಮೂಲ ಪ್ರಕೃತಿ ಗುಣದ ಸಾಮ್ಯ ಅಲ್ಲಿ ತನಕ ಅಲ್ಲಿ ಬಂತು ಅವಾಗಲ್ಲಿ ಮುಗಿತು. ಹಾಗೆ ಸೂಕ್ಷ್ಮ ವಿಷಯದ ಅಲಿಂಗ ಪ್ರಕೃತಿ ಪರ್ಯಂತರವಾಗಿ ಅಲ್ಲಿ ತನಕ ಬರೋ ತನಕ ಅಷ್ಟ ಅಲ್ಲಿ ಮುಟ್ಟಿದೆ ಅಂದರೆ ಮುಗಿದ ಹೋಗ್ತೀನಿ. ಅಲ್ಲಿ ಹೋಗ್ತದೆ ಮುಗಿದು ಎಲ್ಲಿ ತನಕ ಹೋಗ್ಬೇಕಾಯ್ತೆ ಯದ್ಗತ್ವ ಅಲ್ಲಿ ತನಕ ಹೋಗ್ಬೇಕು. ಅಲ್ಲಿ ಹೋದೆ ಅಂದರೆ ಪಾಜ ಮುಟ್ಟದ ಅದು ಮುಟ್ಟೋ ತನಕ ಗಾತ್ರ 100ನೇ ನಂಬರ್ ಮುಟ್ಟಿದೆ ಅಂದರೆ ಕೆಲಸ
99ನೇ ವಿದ್ಯೆ ಹಾವು ಕಡಿತದ ಮುಗಿತ ನೋಡಿ. ಎಲ್ಲಿ ಬಂದು ಹಾಗಾಗೈತೆ ನಮ್ಮ ಬಾಳೆ. 99 ಮುಟ್ಟೇವಿ, ಒಂದಲ್ಲ ಎರಡಲ್ಲ, ನಿಚ್ಚಂಕಿ ಕುಂತು ಹೋಗೇವಿ, ಹಾವು ಕಡ್ದಲ್ಲಿ ಬಂದೇವಿ, ಮತ್ತೆ ಮಾಡೇವಿ. ಅಷ್ಟು ಮಾಡಿ ಎಲ್ಲಿ ಬಂದೆ 98 ಬಂದೇವೆ, 90 ದಾಟಿವೆ. ಅಲ್ಲೇ ಕಾದು ಬಿತ್ತು. ಮತ್ತೆಲ್ಲಿ ಬರೋದು? ಮನುಷ್ಯ ಜನ್ಮ ಕಡೆ ಮಾಡ್ಕೊಂತ ಅವ್ರು ಹೇಳ್ಯಾರ. ಮತ್ತೆ ಇವ ಮೊದಲೇ ಮಾಡ್ಕೊಳ್ಳೋದು ಯಾವುದರಿಂದ? ರಾಗ ದ್ವೇಷ. ಅವ ನಾವು ಈ ಸ್ಥಿತಿ ಬಂದರೆ ಮತ್ತೆ ಆಗ ನನಗೂ ಹಿಂಗ ಅನ್ನವ ಬರ್ತದೆ. ಅದು ಇದು ಹೇಳ್ತಾರೆ. ಅಲ್ಲಿ ತನಕ ಇರ್ತೈತಪ್ಪ. ಸೂಕ್ಷ್ಮ ವಿಷಯ ಏನು ಸವಿಚಾರ ನಿರ್ವಿಚಾರ ಸಮಪತ್ವ ತಿಳಿಸಲ್ಲ. ಅದು ಸೂಕ್ಷ್ಮ ವಿಷಯತ ಪರಮಾಣು ಸಮಾಪ್ತ ಅಲ್ಲಿ ಆಗಿರಂಗಿಲ್ಲ. ಕಿಂತು ಪ್ರಕೃತಿ ತನಕ ಅಲ್ಲಿ ಇರ್ತೈತಿ. ಅರ್ಥಾತ್ ಪಾರ್ಥಿವ ಪರಮಾಣು ತಥಾ ಅದರ ಕಾರಣಭೂತವಂಥ ಗಂಧ ತನ್ಮಾತ್ರ, ಜಲ ಪರಮಾಣು ಅದರ ಕಾರಣೀಭೂತವಾದಂಥ ಜಲ ತನ್ಮಾತ್ರ ಅರ್ಥಾತ್ ರಸ ತನ್ಮಾತ್ರ, ಅಗ್ನಿ ಪರಮಾಣು ತಥಾ ಅದರ ಕಾರಣೀಭೂತ ರೂಪ ತನ್ಮಾತ್ರ, ವಾಯು ಪರಮಾಣು ಅದರದ್ದು ಕಾರಣೀಭೂತವಾದಂಥ ಸ್ಪರ್ಶ ತನ್ಮಾತ್ರ, ಆಕಾಶ ಪರಮಾಣು ತಥಾ ಅದರ ಕಾರಣೀಭೂತವಂಥ ಶಬ್ದ ತನ್ಮಾತ್ರ. ಆ ಪಂಚ ತನ್ಮಾತ್ರ ಕಾರಣೀಭೂತ ಅಹಂಕಾರ. ಅದಕ್ಕೆಲ್ಲಪ್ಪ ಅಹಂಕಾರ ಕಾರಣೀಭೂತಪ್ಪ ಲಿಂಗ ಸಂವರ್ಧಕ ಮಹತ್ತತ್ವ. ಅದಕ್ಕೆ ಮಹತ್ತತ್ವ. ಮಹತ್ತತ್ವದ ಕಾರಣ ಅಲಿಂಗ ಸಂವರ್ಧಕ ಪ್ರಕೃತಿ. ಇದೆಲ್ಲ ಸೂಕ್ಷ್ಮ ವಿಷಯದೊಳಗೆ ಬಂದ್ಬಿಟ್ಟು ಮತ್ತು ಸೂಕ್ಷ್ಮ ತನ್ಮಾತ್ರ ಸೂಕ್ಷ್ಮ. ಈ ಎಲ್ಲದರೊಳಗೆ ಪೂರ್ವ ಕಾರ್ಯದ ಅಪೇಕ್ಷೆ ಉತ್ತರದ ಕಾರಣೀಭೂತ ಅದಕ್ಕಿಂತ ಅದಕ್ಕಿಂತ ಪ್ರಕೃತಿಯಿಂದ ಮೇಲೆ ಇದ್ದದ್ದು. ಅನ್ಯ ಯಾವುದೇ ಸೂಕ್ಷ್ಮ ಪದಾರ್ಥ ಇಲ್ಲದೇ ಇದ್ದಾಗ ಪ್ರಕೃತಿಯೊಳಗೆ ಸೂಕ್ಷ್ಮತೆಯ ಪರಾಕಾಷ್ಠ ಅಲ್ಲಿ ಪ್ರಕೃತಿಗೆ ಹೋಗ್ಬಿಡೋದು. ಏನು ಪರಾಕಾಷ್ಠ ಕೊನೆ, ಅಲ್ಲಿ ಹೋದಂತ ಮತ್ತೆ ಮುಂದೆ ಯಾವ ಸ್ಟೇಷನಲ್ಲಿ ಇಲ್ಲ ಇಂತ ಬರೋದು. ಹಂಗೆ ಅಲ್ಲಿ ಪರಾಕಾಷ್ಠ ಅಲ್ಲಿ ಪರಾಕಾಷ್ಠ ಮಾಡ್ತದೆ. ಅದು ಹೇಳ್ತಾರೆ, ಯದ್ಯಪಿ ಅವ್ಯಕ್ತಾತ್ಮ ಪುರುಷ ಪರಹ ಶ್ರುತಿ ಪ್ರಕೃತಿಕ್ಕಿಂತಲೂ ಪುರುಷ ಸೂಕ್ಷ್ಮ. ಆದರೂ ಪುರುಷನ ಅಗ್ರಾಹ್ಯ ಮತ್ತು ಚೇತನ ಆಗುವುದರಿಂದ ಅದು ಸೂಕ್ಷ್ಮತ ಜಡತತ್ವದ ಸೂಕ್ಷ್ಮತೆ ಎಂದಿವೆ. ಯಾವ ಸೂಕ್ಷ್ಮತ? ಪುರುಷನ ಸೂಕ್ಷ್ಮತ. ಅಗ್ರಾಹ್ಯ ಮತ್ತು ಚೇತನ ಆಗುವುದು ಸೂಕ್ಷ್ಮತ, ಜಡತತ್ವ ಸೂಕ್ಷ್ಮತ ಇದು ಬೇರೆ. ಜಡತತ್ವ ಅತಿ ಸೂಕ್ಷ್ಮಪ್ಪ ಇದು ಬೇರೆ. ಅದೇ ಅರ್ಥಾತ್ ಹೆಂಗಪ್ಪ, ಮಹತ್ತತ್ವಕ್ಕಿಂತಲೂ ಪ್ರಕೃತಿ ಸೂಕ್ಷ್ಮ. ಹಂಗೆ ಪುರುಷನಲ್ಲಿ ಇಲ್ಲ. ಯಾಕೆ? ಯಾವ ಪ್ರಕಾರ ಮಹತ್ತತ್ವ ಪ್ರಕೃತಿ ಉಪಾದಾನ ಕಾರಣ ಇದೆಯೋ ಹಂಗೆ ಪುರುಷ ಉಪಾದಾನ ಕಾರಣ ಇಲ್ಲ, ಕಿಂತು ನಿಮಿತ್ತ ಕಾರಣ. ಅದಕ್ಕೆ ಯದ್ಯಪಿ ವಸ್ತುತ ಪುರುಷನೇ ಸೂಕ್ಷ್ಮ ತತ್ವ ಇದೆ, ಆದಾಗ್ಯೂ ಜಡ ಗ್ರಾಹ್ಯ ಪರಿಣಾಮಿ ಉಪಾದಾನ ಕಾರಣ ಸಹಿತ ಸೂಕ್ಷ್ಮತೆಯ ವಿಶ್ರಾಂತಿ ಅಲ್ಲಿ ಪ್ರಕೃತಿಯೊಳಗೆ ಅಲ್ಲಿ ಮುಗಿದಪ್ಪ ಅಂತ ತಿಳಿಸ್ಯಾರ. ಸೂಕ್ಷ್ಮತೆಯೊಳಗೆ ಹಿಡ್ಕೊಂಡು ಪ್ರಕೃತಿ ಪರ್ಯಂತರವಾಗಿ ಚಿತ್ರ ಸೂಕ್ಷ್ಮ ಪದಾರ್ಥ ಎಲೆ ಚಿತ್ರ ಅದೆಲ್ಲವೂ ವಿಚಾರ ಸಮಾಪತ್ತಿ. ಅದೆಲ್ಲ ಮಾಡಿದ ವಿಚಾರ ಸಮಾಪತ್ತಿ. ಅದಕ್ಕೆ ಆನಂದಾನುಗತ ಅಸ್ಮಿತಾನುಗತ ಅದು ಬಂತಲ್ಲ ಹಿಂದೆ. ನಿರ್ವಿಚಾರ ಸಮಾಪತ್ತಿ ಗ್ರಹಣ ಗ್ರಹೀತಾರು ಉಚ್ಚತರ ತಥಾ ಉಚ್ಚತಮ ಅವಸ್ಥೆಗಳು ಮೇಲು. ಸೂಕ್ಷ್ಮತ ಹೊಸ ತತ್ವದ ಉಪಾದಾನ ಕಾರಣ ಆಗೋಕ್ಕಿಂತಲೂ ಅದು ಉಪೇಕ್ಷೆ. ಅದರಿಂದ ಹೇಳ ಅದರ ಅಪೇಕ್ಷೆ ಅಂದರೆ ಇದೆ ಅಂತ ಹೇಳ. ಅದಕ್ಕೆ 5 ಸ್ಥೂಲಭೂತಗಳು 11 ಇಂದ್ರಿಯ ಹೊಸ ತತ್ವ ಉಪಾದಾನ ಕಾರಣ ಆಗದೇ ಇರುವುದರಿಂದ ಸ್ಥೂಲ ವಿಷಯ ಅಂತಂದ್ರೆ ಯಾವುದಕ್ಕೂ ಕಾರಣ ಇಲ್ಲ. ಅದಕ್ಕೆ ವಿಶೇಷ ಮಾತಾಡ್ತಾರೆ ಈ ಸೂತ್ರ. ಕೇವಲ ಸೂಕ್ಷ್ಮತೆ ಪರಾಕಾಷ್ಠ ಇದು ಕೊನೆಪ ಅದನ್ನು ಹೇಳ. ಇದರಿಂದ ಹಿಂಗೆ ತಿಳ್ಕೊಬೇಡ ನೀವು. ಅಲಿಂಗ ಮೂಲ ಪ್ರಕೃತಿಯು ಯೋಗಿ ಸಂಯಮದ ವಿಷಯ ಆಗ್ತದೆ ಅಂತ ತಿಳ್ಕೊಬೇಡ. ಯಾಕೆ? ವಿತರ್ಕಾನುಗತ ಸಂಪ್ರಜ್ಞಾ ಸಮ ಕೇವಲ ವಿಕೃತಿ ಅರ್ಥಾತ್ ಸ್ಥೂಲಭೂತ ಮತ್ತು ಅದರಿಂದ ಆದಂಥ ವಸ್ತುವಿಗೆ ಸಾಕ್ಷಾತ್ಕಾರ ಆಗ್ತಿರ್ತದೆ. ವಿಚಾರಾನುಗತ ಸಂಪ್ರಜ್ಞಾ ಸಮಾಜದೊಳಗೆ ಸ್ಥೂಲಭೂತದ ಪ್ರಕೃತಿ ಸೂಕ್ಷ್ಮಭೂತದಿಂದ ಹಿಡ್ಕೊಂಡು ತನ್ಮಾತ್ರಕ್ಕೆ ಅಹಂಕಾರ ತನಕ ಬರ್ತಿತ್ತು. ಅಲ್ಲಿ ವಿಕೃತದ ಸಾಕ್ಷಾತ್ ತಿಳಿತೈತೆ ನನಗೆ ಹಿಂಗದಪ್ಪ ಅಂತ. ಮತ್ತು ಯಾವ ಮಹತ್ತತ್ವ ಅರ್ಥಾತ್ ಚಿತ್ತದ ವಿಕೃತಿ ಇದೋ
ಅದು ಸಾಕ್ಷಾತ್ಕಾರ. ಮತ್ತು ವಿಚಾರ ಉಚ್ಚತಮ ಭೂಮಿ ಅಸ್ಮಿತಾನುಗತ ನಾ ಇದ್ದೇನೆ ಅಸ್ಮಿತಾ ಅದು ಸಂಪ್ರಜ್ಞಾ ಸಮಾತ ಅವನ ಪ್ರಕೃತಿ ಅಸ್ಮಿತಾ ಅರ್ಥಾತ್ ಆತ್ಮನಿಂದ ಪ್ರಕಾಶಿಸುವಂಥ ಚಿತ್ತದ ಅಲಿಂಗ ಮೂಲ ಪ್ರಕೃತಿ ವಿಕೃತಿಯಿಂದ ಆಗಿ ಅದು ಸಾಕ್ಷಾತ್ಕಾರ. ಅವನ ಅದು ಆದಮೇಲೆ ಮೂಲ ಪ್ರಕೃತಿಯ ಸಾಕ್ಷಾತ್ಕಾರ ಅದಾದ ಪ್ರವೃತ್ತಿ ವಿವೇಕ ಖ್ಯಾತಿ ದ್ವಾರ ಚಿತ್ ಆತ್ಮನ ಭೇದ ಜ್ಞಾನ ಇದು ಯಾವುದಪ್ಪ ಚಿತ್ ಯಾವುದು ಆತ್ಮ ಇದು ತಿಳಿತು. ವಿಕೃತಿ ವ್ಯಕ್ತ ಆಗ್ತದೆ, ಅದರಿಂದ ಅವನ ಸೂಕ್ಷ್ಮತರ ಅವ್ಯಕ್ತ ಪ್ರಕೃತಿ ಅನುಮಾನಗಮ್ಯ ತಿಳಿತದೆ. ಅನುಮಾನ ಇದು ಹಿಂಗಲ್ಲ ಅದು ಹೆಂಗಪ್ಪ ಅಂತ ವಿತರ್ಕಾನ ಸಮಾಜ ಕೇವಲ ವಿಕೃತ ಅರ್ಥಾತ್ ವ್ಯಕ್ತ ಸ್ಥೂಲ ಸಾಕ್ಷಾತ್ಕಾರ ಆಗಿ ಅದರೊಳಗೆ ಅದು ಅವ್ಯಕ್ತ ಪ್ರಕೃತಿ ಸೂಕ್ಷ್ಮಭೂತ ಅನುಮಾನ ಮಾಡಿ ವಿಚಾರಾನುಗತ ಸಂಪ್ರಜ್ಞಾ ಸಮಾಜದೊಳಗೆ ಯಾವಾಗ ಅವನ ಪ್ರಕೃತಿ ಸೂಕ್ಷ್ಮಭೂತ ಸಾಕ್ಷಾತ್ಕಾರ ಆಗ್ತದೆ. ಎಲೆ ಆಗಬೇಕಲ್ಲೇ ಸೂಕ್ಷ್ಮ ಸಾಕ್ಷಾತ್ ಆವಾಗ ಆ ವ್ಯಕ್ತ ಆಗ ಯಾವುದೇ ಅವ್ಯಕ್ತ ಪ್ರಕೃತಿ ವಿಕೃತಿ ಬದಲಾವಣೆ ಅದು ಸಿದ್ಧ ಆಗ್ತದೆ. ಹೆಂಗಾತಪ್ಪ ಇದು ಗೊತ್ತಾಗ. ಆದ್ದರಿಂದ ಅದರ ಅವ್ಯಕ್ತ ಪ್ರಕೃತಿ ಅಹಂಕಾರ ಅನುಮಾನಗಮ್ಯ ಇದೆ. ನಾವು ಹೆಂಗೆ ತಿಳ್ಕೊಬೋದು? ಅಂದಾಜ ಮೇಲೆ ತಿಳ್ಕೊಬೋದು. ಪ್ರತ್ಯಕ್ಷ ತಿಳ್ಕೊಳ್ಳೋ ಅನುಮಾನ ಮೇಲೆ ತಿಳ್ಕೊಬೋದು. ಅನುಮಾನ ಪ್ರಮಾಣ ಅದು ಹಿಂಗೈತೆ ನೋಡಿ ಇದ್ರಂಗ ಅಂತ ತಿಳ್ಕೊಳ್ಳೋದು. ಆನಂದಾನಂದ ಸಂಪ್ರಜ್ಞೆ ಸಮಾಜಗಳು ಯಾವ ಅಹಂಕಾರ ಸಾಕ್ಷಾತ್ಕಾರ ತಿಳಿಸ್ತೋ ಆವಾಗ ಅದು ವ್ಯಕ್ತ ಆಗೋದ್ರಿಂದ ವಿಕೃತಿ ರೂಪಿಸಿ ಇದು ಬದಲಾವಣೆ ಆತಪ. ಮತ್ತು ಅದರ ಅವ್ಯಕ್ತ ಪ್ರಕೃತಿ ಅಸ್ಮಿತಾ ಆತ್ಮನಿಂದ ಪ್ರಕಾಶ ಚಿತ್ ಅನುಮಾನಗಳು ಅಸ್ಮಿತಾನ ಸಮಾಜದೊಳಗೆ ಯಾವಾಗ ಅಸ್ಮಿತೆಯ ಸಾಕ್ಷಾತ್ಕಾರ ಅವಾಗ ವ್ಯಕ್ತ ಆಗೋದ್ರಿಂದ ಅದು ವಿಕೃತ ಬದಲಾವಣೆ ಆಯಿತು ಅಂತ. ಯಾವುದೇ ಅವ್ಯಕ್ತ ಪ್ರಕೃತಿ ಅದು ಅಪೇಕ್ಷೆ ಹಿಡ್ಕೊಂಡಿರ್ತದೆ. ಅದು ಇದನ್ನು ಹಿಡ್ಕೊಂಡಿರೋದು ಅನುಮಾನ. ಹೆಂಗಪ್ಪ ನೀ ಅನುಮಾನ ಏನು ಮಾಡಿದಪ್ಪ ಹೊಗೆ ಐತಪ್ಪ ಅಂತಂದ್ರೆ ಏನು ತಿಳ್ಕೊಂಡು ಯಾಕೆ ಒಲೆ ನೋಡಿ ಇದು ಬರೀ ಅಪೇಕ್ಷೆ ಐತಿ ನಿಂದ ಹಂಗೆ ಒಂದಕ್ಕೊಂದು ಅಪೇಕ್ಷೆ ಇಲ್ಲದೇ ಇರುವುದಿಲ್ಲ. ಅನುಮಾನ ಅಲ್ಲಿ ಆಗ್ತದೆ, ಅದು ಅಪೇಕ್ಷೆ ಇಟ್ಟಿರ್ತದೆ. ಈ ಅಲಿಂಗ ಮೂಲ ಪ್ರಕೃತಿ ಅರ್ಥಾತ್ ಗುಣದ ಸಾಮ್ಯಾವಸ್ಥೆ ಸತ್ವ ರಜ ತಮ ಇವು ಸಮಾನ ಇದ್ದ ಶಾಂತ ಇರ್ತದೆ. ಅದು ಸಾಕ್ಷಾತ್ ಅದು ಗೊತ್ತಾಗೋದಿಲ್ಲ ನಮಗೆ. ವಿವೇಕ ಖ್ಯಾತಿ ದ್ವಾರ ಆತ್ಮ ಚಿತ್ರ ಭೇದ ಅನಿಸ್ತದೆ. ಜರ್ ಅದರ ಸಾಕ್ಷಾತ್ಕಾರ ಯಾವುದೇ ಪ್ರಕಾರ ಸಮಾಜ ಸಾಕ್ಷಾತ್ಕಾರ ಅಂದರೆ ವ್ಯಕ್ತ ಆಗೋದ್ರಿಂದ ಅದು ವಿಕೃತಿ ರೂಪಿಸಿದ್ದಾಕೈತಿ. ಅದರ ಯಾವುದೇ ಅವ್ಯಕ್ತ ಮೂಲ ಪ್ರಕೃತಿ ಅನುಮಾನಗಮ್ಯ ಅಂತ ತಿಳ್ಕೊಬೇಕಾಕೈತಿ. ಈ ರೀತಿ ಅನವಸ್ಥಾದು ಅದರದ್ದು ಹಿಂಗೆ ಅನವಸ್ಥಾದು ವಿಶೇಷ ಕವಿಗಳ ಪದ ಅಲಿಂಗ ಮೂಲ ಪ್ರಕೃತಿ ಗುಣಗಳು ಸಾಮ್ಯಾವಸ್ಥಾದ ಅದರೊಳಗೆ ಸಾಮ್ಯ ಪರಿಣಾಮ ಮತ್ತು ಸತ್ವದೊಳಗೆ ರಜದೊಳಗೆ ತಮ್ಮದೊಳಗೆ ಅಲ್ಲಿ ಬದಲಾವಣೆ ಆಗಿದೆ. ಸತ್ವದ ಕೂಡ ಸತ್ವದ ಪರಿಣಾಮ ಆಗಿದೆ. ಈ ರೀತಿಯಾಗಿ ಆಗ್ತದೆ. ಹಂಗೆ 4 ಸಮಾಪತ್ಯ ಸಬೀಜ ಸಮಾಧಿ ಅನ್ನೋದು ತಿಳಿಸ್ತಾರೆ. ಸಬೀಜ ಇವೆಲ್ಲ ಏನಲ್ಲವ ಯಾವ ಸಮಾಧಿ ಅನಿಸ್ಕೊತೇವು? ಸಬೀಜ ನಿರ್ಬೀಜ ಅಲ್ಲವು ಅಂದ್ರೆ ನಾನು ಸಮಾಧಿಯೊಳಗೆ ಇದ್ದೇನೆ. ಇದು ವಿತರ್ಕ ಅದು ತಿಳಿತಾ ಇರ್ತೈತೆ ನೋಡಿ. ಅದಕ್ಕೇನು ತರ್ಕ ಸಬೀಜ. ಹೆಂಗಪ್ಪ ನಿದ್ದೆ ಹತ್ತಾಕತ್ತೈತಿ ಇನ್ನೂ ಪೂರ ಹತ್ತಿಲ್ಲ, ಅದು ಸಬೀಜ. ಪೂರ್ಣ ನಿದ್ದೆನ ಹತ್ತಿಬಿಟ್ರೆ ನಿರ್ಬೀಜ. ಇಲ್ಲಿ ಸಮಾಧಿನೂ ಹಂಗೆ ನಾನು ಸಮಾಧಿ ಈಗ ಹತ್ಲಕತ್ತ ನಿನ್ನ ಈಗ ನಿದ್ದೆ ಹತ್ತಾಗತ್ತೆ ನಾವು ಸುಮ್ಮನೆ ಎಬ್ಸಿದ್ರು ನೋಡಿ. ಈಗ ನಿದ್ದೆ ಇನ್ನೂ ನಿದ್ದೆ ಹತ್ತಿಲ್ಲ, ಈಗ ನಿದ್ದೆ ಹತ್ತಾಗತ್ತೆ ಗಪ್ಪನ ಎಬ್ಸಿದ್ರು. ಇನ್ಯಾವಾಗ ನಿದ್ದೆ ಹತ್ತೋ ನೀವು ಒಳ್ಳೆ ಎಬ್ಸಿದ್ರು ಅಂತ ಹಂಗೆ ಇದು ಸಮಾಧಿ ಹಿಂಗೆ ತಾ ಏವ ಇದು ಪೂರ್ವೋಕ್ತ 4 ಸಮಾಪತ್ತಿ ಸಬೀಜ ಸಮಾಧಿ. ಸಬೀಜ ಅಂತ ಹೇಳಿಸ್ಕೊತಾಯಿಲ್ಲ. ಇಲ್ಲ ಕೇಳಿದ್ರೆ ಆ ಪೂರ್ವೋಕ್ತ 4 ಸಮಾಪತ್ತಿ ಸಮಾಧಿಗಳು ಸಬೀಜ ಸಮಾಧಿ ಅಂತ ಅನಿಸ್ಕೊತಾವೆ. ಬಾಹ್ಯ ಅನಾತ್ಮ ವಸ್ತು ಅರ್ಥಾತ್ ಕಾರ್ಯಸಹಿತ ಪ್ರಕೃತಿ ಗ್ರಾಹ್ಯ ಗ್ರಹಣ ಗ್ರಹೀತೃ ದೃಶ್ಯವರ್ಗ ಇದೆಲ್ಲ ಕಾಣೋದು. ಈ ದೃಶ್ಯವರ್ಗ ಕಾಣಕತ್ತಲ್ಲ ಆ ದೃಶ್ಯವರ್ಗ ಅದ್ರ ಹೆಸರು ಬೀಜ. ಮತ್ತು ಆಲಂಬನ ಅದರ ಆಶ್ರಯ ಇಟ್ಕೊಂಡು ವಸ್ತುವಿನ ಆಶ್ರಯ ಮನೆ ಆಶ್ರಯ ಇಟ್ಕೊಂಡಿವಿ, ಮತ್ತೊಂದು ಕಾರ್ಯ ಇಟ್ಕೊಂಡಿವಿ. ಇದಕ್ಕೆ ಇದನ್ನು ಹಿಡ್ಕೊಂಡು
ಆಗುವಂಥ ಸಮಾಧಿ ಸಬೀಜ. ಅದರ ಮೂಲ ಹಿಡ್ಕೊಳ್ತೇವೆ ನೋಡಿದ್ರೆ ಮನಿ ಹಿಡ್ಕೊಂಡು ಹೊಲ ಹಿಡ್ಕೊಂಡು ಮತ್ತು ಅಹಂಕಾರ ನನಗೆ ಹಿಂಗೆ ಅಂತ ಹಿಡ್ಕೊಂಡು ಇದು ಸಬೀಜ. ಅದಕ್ಕೆ ಸಂಪ್ರದಾಯ ಮೇಲ್ 4 ಸಮಾಪತ್ತಿಗಳು ಸಬೀ ಸಮಾಧಿನ ಅನ್ಭೂತ. ಯಾಕೆ ಸವಿತರ್ಕ ನಿರ್ವಿತರ್ಕ ಸಮಾಪತ್ತಿ ಏನು ಸ್ಥೂಲ ಗ್ರಾಹ್ಯ ಬೀಜ ಸಹಿತ ಆಯಿತೋ ಅಂದರೆ ಆಲಂಬನಸೆ ಅದನ್ನು ಹಿಡ್ಕೊಂಡು ನೋಡಿ, ಮನಿ ಹಿಡ್ಕೊಂಡು ಹೊಲ ಹಿಡ್ಕೊಂಡು ಮಾಡ್ತಾ ಇದ್ದೀನಿ ಹಿಡ್ಕೊಂಡು ಅದಕ್ಕೆ ಆಗ್ತದೆ. ಅದಕ್ಕೆ ಸವಿಚಾರ ನಿರ್ವಿಚಾರ ಸೂಕ್ಷ್ಮ ಗ್ರಾಹ್ಯ ವಸ್ತು ಬೀಜ ಸಹಿತ ಅಂದರೆ ಆಶ್ರಯ ಮಾಡ್ಕೊಂಡು ಈ 16ನೇ ಸೂತ್ರ ಹೇಳಿದಂಥ ಆನಂದಾನುಗತ ಅಲ್ಲಿ ಹೇಳಿದ್ರು. ಆಗ್ರಹಣರು ಅಸ್ಮಿತಾನುಗತ ಗೃಹೀತೃ ಎರಡೂ ಸಮಾಧಿ ನಿರ್ವಿಚಾರ ಸಮಾಪತ್ಯ ಕ್ರಮದ ಶ್ರೇಷ್ಠದ ಬಂದಕ್ಕಿಂತ ಉಚ್ಚತಮ ಅವಸ್ಥೆ ನಿರ್ವಿಚಾರ ಸಮಾಪತ್ಯ ಅಂತರ ಸೂತ್ರೊಳಗೆ ಅಲ್ಲಿ ಮಾಡ್ಯಾರ. ನಿರ್ವಿಚಾರ ಈ ಎರಡೂ ಉಚ್ಚತಮ ಅವಸ್ಥೆಯನ್ನು ಬೇರೆ ಬೇರೆ ರೂಪದಿಂದ ಅಲ್ಲೇ ಸಮ್ಮಿಳಿತ ಮಾಡಿ ಅದು ಸಮಾಪತ್ 6 ಭೇದ ಇದ್ರಾಗ ಸಬೀಜ ಸಮಾಧಿ 6 ಭೇದ ಮಾಡಿ ಅದಂತ ಸವಿತರ್ಕ ಸಮಾಪತ್ತಿ, ನಿರ್ವಿತರ್ಕ ಸಮಾಪತ್ತಿ, ಸವಿಚಾರ ನಿರ್ವಿಚಾರ, ನಿರ್ವಿಚಾರ ಉಚ್ಚತರ ಅವಸ್ಥಾ ಆನಂದಾನುಗತ, ಆಮೇಲೆ ನಿರ್ವಿಚಾರ ಉಚ್ಚತಮ ಅವಸ್ಥೆ ಆನಂದ, ಅದಕ್ಕಿಂತ ಮೇಲೆ ಅಸ್ಮಿತಾನುಗತ ಬೀಜರು ಅಹಂಕಾರ ಸಹಿತ ಚೇತನ ಪ್ರತಿಬಿಂಬಿತವಂತ ಚಿತ್ ಅಸ್ಮಿತಾ ಅಹಂಕಾರ ರಹಿ ಆತುರ ಅಸ್ಮಿ ಆ ಚಿತ್ ನಾನು ಕೇವಲ ಇದ್ದೇನೆ ಅದು ಆಕೆ ಹಂಗೆ ಇಲ್ಲ. ವಾಚಸ್ಪತಿ ಮಿಶ್ರರು ಆನಂದಾನುಗತ ಅಸ್ಮಿತ 2 ಮತ್ತು ಅವಾಂತರ ಭೇದ ಮಾಡ್ಯಾರ. ಪತ್ಕೊಂಡ್ರೂ ಮತ್ತು ಅವು ಈ 4 ಬೇಜರು ಅವ ಉಳಿದೆಲ್ಲ ತೆಗೆದು ಹಾಕಿದ್ರು. ಗ್ರಹಣ ಗ್ರಹೀತೃ ಸಮಾಪತ್ತಿ ಸಬೀಜತ್ವದ ಅಲ್ಲೇ ಉಳಿದ್ರು ಅಲ್ಲಿ ಮುಂದೆ ತೆಗೆದು ಅದು ಹೋಗ್ಬೇಕಾದ್ರೆ ಆ ಸ್ಥಿತಿ ಬರಬೇಕು. ಅದಕ್ಕೆ ಆ ವಿಜ್ಞಾನ ಮುಖ್ಯ. ನಿರ್ವಿಚಾರ ಈ 4 ಎಲ್ಲಕ್ಕಿಂತಲೂ ಮೇಲೆ. ಅದ್ರ ಫಲ ಏನಪ್ಪ? ಈ ಸಮಾಧಿ ನಿರ್ವಿಕಲ್ಪ ಸಮಾಧಿ ನಿರ್ಬೀಜ ಸಮಾಧಿ ಇವು ಮಾಡಿದ್ರಲ್ಲ ಏನಪ್ಪ ಏನು ಸಿಗ್ತೈತಿ? ಪ್ರತಿಯೊಂದಕ್ಕೂ ನನಗೇನು ಸಿಗ್ತೈತೆ ರೀ ಅಲ್ಲಿ ಏನು ಸಿಗ್ತೈತೆ ರೀ ಎಸ್ಕೇಟಿನಲ್ಲಿ ಸಿಗ್ತೈತೆ ಊಟ ಸಿಗ್ತೈತೆ ಹಂಗೆ ಇದು ಫಲ ಏನಪ್ಪ ಅಂತ ನಿರ್ವಿಚಾರ ವೈಶಾರದೆ ಅಧ್ಯಾತ್ಮ ಪ್ರಸಾದ ಇಷ್ಟ. ನಿರ್ವಿಚಾರ ವೈಶಾರದೆ ನಿರ್ವಿಚಾರದ ವೈಶಾರದ್ ಅಂದರೆ ಪ್ರವೀಣತಾ ಒಳ್ಳೆ ಅಲ್ಲೇ ಗಟ್ಟಿಗೆ ಮಾಡ್ಕೊಂಡು ನಿರ್ಮಲ ಇದು ನಿರ್ಮಲ ಆತಂದ್ರೆ ಯಾವ್ದು ನಿರ್ಮಲ ಆಗಬೇಕು? ನಿರ್ವಿಚಾರ ಅದು ನಿರ್ಮಲ ಆತಂದ್ರೆ ಅಧ್ಯಾತ್ಮ ಪ್ರಸಾದ ಪ್ರಜ್ಞಾ ಅಧ್ಯಾತ್ಮ ಇಲ್ಲ ಪ್ರಜ್ಞಾ ಜ್ಞಾನ ಅದರ ನಿರ್ಮಲತಾ. ಇಲ್ಲಿ ತನಕ ಮಲಿನತ ಆಗಿರ್ತಾರೆ ಏನೇನೋ ಕೂಡ್ಕೊಂಡು ಇದು ಆ ಸಮಾಧಿ ಕೊನೆಗೆ ನಿರ್ಬೀಜ ಸಮಾಧಿ ಅಲ್ಲಿ ಓದಿ ಅಂದರೆ ಅಧ್ಯಾತ್ಮ ನಿರ್ಮಲತಾ ಪ್ರಜ್ಞೆ ಅದು ಆಗ್ತದಪ್ಪ. ನಿರ್ವಿಚಾರ ಸಮಾಧಿ ವೈಶಾರ ಅದನ್ನು ಪ್ರವೀಣ ಆದಿ ಅಂದರೆ ಗಟ್ಟಿ ಮಾಡ್ಕೋಬೇಕು. ನೀವು ಸುಮ್ಮನೆ ಕೇಳೋದು ಮಾಡೋದಲ್ಲ, ಅದು ಗಟ್ಟಿ ಮಾಡ್ಕೊಂಡಿದ್ರೆ ಪ್ರಜ್ಞಾ ಅಂದರೆ ಜ್ಞಾನ. ಇದು ಹೆಂಗಾಗತ್ತೆ? ನಿರ್ಮಲ ಶುದ್ಧ. ಆ ಜ್ಞಾನ ಶುದ್ಧ ಆಗಬೇಕಾಯ್ತು. ನಾವು ಬೇರೆ ಬೇರೆ ಏನೋ ಕಸ ಕೊಡಿರ್ತದೆ ಅದನ್ನು ಶುದ್ಧ ಮಾಡ್ಕೋಬೇಕಾದ್ರೆ ಈ ಸಮಾಧಿ ಆಗ್ತದೆ. ಇಷ್ಟು ಸಂಖ್ಯೆ ಇದೆ ಅದು ನಿರ್ಮಲತಾ ಆಗ ವೈಶಾರ ಸ್ವಚ್ಛ ಸ್ಥಿತಿ ಪ್ರವಾಹೋ ವೈಶಾರಥ್ಯಂ ಅಂದರೆ ಶುದ್ಧ ಸ್ಥಿತಿಯ ಪ್ರವಾಹ ಅದರದೇ ಗೋ ತೈಲಧಾರೆಯಂತೆ ಅನ್ನೋಣ ಹಾಡಾಡದ ಅಂಥ ಜ್ಞಾನ ಕೊಡು. ತೈಲಧಾರೆ ಯಾಕಂದ್ರಪ್ಪ ಈಗ ಎಣ್ಣೆ ಹಿಂಗೆ ಬಿಡ್ತಿರ್ತಾರಲ್ಲ ಅದು ಬಿಡು ಅನ್ನಂಗಿಲ್ಲ, ಒಂದೇ ಥರ ಬಿಡ್ಬೇಕು ಹಂಗಾಗ್ಬೇಕು. ಹಂಗೆ ತೈಲಧಾರೆ ಶುದ್ಧ ಸ್ಥಿತಿಯ ಪ್ರವಾಹ ಅಂತ ಅದು ವೈಶಾರಥ್ಯ. ವೈಶಾರಥ್ಯ ಅಂದ್ರೇನಪ್ಪ? ಆತ್ಮನಿ ಬುದ್ಧೌ ವರ್ತನ ಇತ್ಯಧ್ಯಾತ್ಮ. ಅಧ್ಯಾತ್ಮ ಅಂದ್ರೆ ಏನಪ್ಪ? ಯಾವುದು ಆತ್ಮ ಅರ್ಥಾತ್ ಬುದ್ಧಿಯ ಸ್ಥಿತಿ ಇರ್ತೈತೋ ಬುದ್ಧಿಯೊಳಗೆ ಅದು ಅಧ್ಯಾತ್ಮ. ಅಧ್ಯಾತ್ಮ ಈ ಮಾತು ಹೇಳೋದಿಲ್ಲ. ಅಧ್ಯಾತ್ಮ ಇದಕ್ಕೇನಂತಾರೆ? ಬುದ್ಧಿಯೊಳಗೇನು ಪ್ರಜ್ಞೆ ಇರ್ತದೋ ಅದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ.
ಅದಕ್ಕೆ ಅಂತ ಮುಂದೆ ಹೇಳ್ತಾರೆ ಪ್ರಸನ್ನತಾ ನಿರ್ಮಲ ಪ್ರಸಾದೇ ಸರ್ವ ದುಃಖಾನ ಹಾನಿರ. ಪ್ರಸಾದ ಯಾವ ಪ್ರಸಾದ? ಇದಲ್ಲ ಪ್ರಸನ್ನ. ಪ್ರಸನ್ನ ಚಿತ್. ನಿನ್ನ ಪ್ರಸನ್ನತೆ ಯಾವ ಹಿಂಗಾತ ಇರ್ಬಿಡು, ಅವ ಹಿಂಗ ಅಂದ್ಬಿಡು, ಅವ್ರು ನಾನು ಹಿಂಗೆ ನೋಡು, ಅವ್ರು ಅಹಂಕಾರ ಮಾಡ್ಕೊಡಲ್ಲ, ಹಿಂಗಂತ ಆಯಿತು ಹೇಳಿದಪ್ಪ ಅಲ್ಲ. ತುಲ್ಯದಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಇವೆಲ್ಲ ಸ್ವಲ್ಪ ಹೊಂದಿಸ್ಕೋಬೇಕು ನಾವು. ಹಂಗೆ ಆ ಪ್ರಸನ್ನತ ಅದು ನಿರ್ಮಲಿತ ಶುದ್ಧ ಆಗಿ ಬುದ್ಧಿಯೊಳಗೆ ಏನು ಪ್ರಸನ್ನತ ಅರ್ಥಾತ್ ನಿರ್ಮಲತ ಅದು ಆಧ್ಯಾತ್ಮ ಪ್ರಸಾದ ಅನಿಸ್ಕೊಳ್ತದೆ. ಆಧ್ಯಾತ್ಮ ಪ್ರಸಾದ ಅದನ್ನಿಸುವಂಥ ನಿರ್ವಿಚಾರ ಸಮಾಧಿ ಉಚ್ಚತಮ ಅವಸ್ಥೆ ರಜತಮ ರೂಪ ಮಲ ಆವರಣದ ಕ್ಷಯ, ಆವರಣ ಹೋಗ್ಬಿಟ್ಟಿದೆ, ಅದು ಕ್ಷಯ ಆದಾಗ ಪ್ರಕಾಶ ರೂಪ ಬುದ್ಧಿಯ ಸತ್ವಗುಣದ ಪ್ರಧಾನ, ಸತ್ವಗುಣ ಪ್ರಧಾನ ಇರ್ತೈತಿ. ಸತ್ವಗುಣ ಪ್ರಧಾನ ಅಂದ್ರೆ ಏನಪ್ಪ? ಅದರ ರಜತಮ ಮಿಕ್ಸ್ ಇಲ್ಲ ಅಂತ, ಅದು ಶುದ್ಧ ಇರ್ತದೆ. ರಜತಮ ಮಿಕ್ಸ್ ಇಲ್ಲ, ಪೂರ್ಣ ಶುದ್ಧ. ರಜಸ್ತಮಸಿಂದ ಅನಭಿಭೂತ್ ಅಂದರೆ ಅತಿರಿಕ್ತ, ಅದು ಬಿಟ್ಟು ಸ್ವಚ್ಛ ಸ್ಥಿರತಾರು ಏಕಾಗ್ರ ಪ್ರವಾಹ ನಿರಂತರ ಅಲೆ ಇರ್ತದೆ. ಇದರ ಹೆಸರು ವೈಶಾಖ. ಪ್ರವೀಣ ಅಂದ್ರೆ ಏನಪ್ಪ? ಸದಾ ಅಲ್ಲಿ ಏನಿರ್ತದಲ್ಲೇ ಶುದ್ಧವಾದಂಥ ಸತ್ವಪ್ರಧಾನ ರೂಪ ಒಳಗೆ ಸತ್ವಪ್ರಧಾನ ಬಂದ್ರೆ ಅವಾಗ ಅಲ್ಲಿ ಏನಾಕತಿ ಹೋಗ್ಬಿಡು. ಅವ್ರು ಹಿಂಗೆ ಬರೋಂಗಿಲ್ಲ, ಅದೇನೈತದೆ ಸತ್ವ ಪ್ರಧಾನ ರೂಪ ಅಂದ್ರೆ ಅದ್ರೊಳಗೆ ರಜತಮ ಶುದ್ಧ ಇರ್ತದೆ. ಅದಕ್ಕೆ ಸಾಕ್ಷಾತ್ಕಾರ ಪರಾಕಾರ ಅವಾಗ ಆಧ್ಯಾತ್ಮ ಆ ಆನಂದ ಅನ್ನಿಸಿ. ಇದಕ್ಕೆ ಸ್ಫುಟ ಪ್ರಜ್ಞಾ ಲೋಕ ತಥಾ ಪ್ರಜ್ಞಾ ಪ್ರಸಾದ ಅಂತಾರಪ್ಪ. ವ್ಯಾಸ ಮಾಡಿದ್ರು ಈ ಅವಸ್ಥೆಯ ವರ್ಣನೆ ಹೆಂಗೆ ಹೇಳಪ್ಪ? ಪ್ರಜ್ಞಾ ಪ್ರಸಾದ ಮಾರುದ್ಯ ಶೋಕ್ಯ ಅರ್ಥಾತ್ ಪ್ರಜ್ಞಾರೂಪಿ ಪ್ರಸಾದ. ಅದೇನಪ್ಪ? ಅದ್ರ ಮೇಲೆ ಹತ್ತಿ ಯಾರ ಮೇಲೆ ಹತ್ತಕ್ಕೆ ನೀನು ಪ್ರಜ್ಞಾ ಪ್ರಸಾದ ಅದ್ರ ಹೇಳಿಕೊಡು ನೋಡಿ. ಅದಕ್ಕೆ ಶೋಕರಹಿತ ಪ್ರಜ್ಞಾ. ಅವಾಗೇನೈತಿ? ಶೋಕ ಇಲ್ಲ, ಭಯ ಇಲ್ಲ, ಏನು ದುಃಖ ಇಲ್ಲ, ರೆಡಿ. ಹಂಗೆ ಅದು ಯೋಗಿ ಶೋಕ ಬಿದ್ದಂಥ ಜನ ಹೆಂಗೆ ನೋಡ್ತಾನಪ್ಪ? ಅವ್ರು ಬಿದ್ದಂಥವ್ರು ಹೆಂಗೆ ನೋಡ್ತಾನವ? ಹೆಂಗೆ ಪರ್ವತದ ಮ್ಯಾಲಿಂತ ಅಲ್ಲೇ ಅದು ನಿಮ್ಮಂತ ಪೃಥ್ವಿಯಿಂದ ಮನುಷ್ಯನ ಅಲ್ಲಿ ನೋಡ್ತಾನೆ, ಹಾಗೆ ನೋಡ್ತಾನೆ. ಕ್ಷುದ್ರ ಜೀವಿಗಳು ಅವೇನು ಮಾಡ್ತಾರೆ? ಬಿಡೋಗಿ ನನಗೇನು ಮಾಡ್ತಾರೆ ಅಂದ್ರೆ ಅನ್ಕೊತ ಹೋಗ್ಲಿ. ಆನೆ ಮೇಲೆ ಹೋದಾಗ ನಾಯಿ ಬೊಗಳ್ತಾವಪ್ಪ, ಲಕ್ಷ ಹಾಕ್ತಾನೆ ನಾವು, ನನಗೆ ನಾಯಿ ಬೊಳ ಅಂತಾನೆ ನಾವು. ಅದ್ರ ಮೇಲೆ ಹೋಗಿ ಎದ್ರ ಮೇಲೆ ಹತ್ತಬೇಕು? ಪ್ರಜ್ಞಾನ ಮೇಲೆ ಹತ್ತಬೇಕಾಯ್ತೆ. ಹಂಗೆ ಆ ಪ್ರಸಾದ ಪ್ರಜ್ಞಾರೂಪ ಪ್ರಸಾದ ಹತ್ತಬೇಕಾಗೈತಿ. ಅಲ್ಲಿ ಹೋದಾಗ ಶೋಕರಹಿತ ಪ್ರಜ್ಞಾ ಆ ಯೋಗಿ ಶೋಕದ ಬಿದ್ದಂಥ ಜನ ಹೆಂಗೆ ನೋಡ್ತಾನಪ್ಪ? ಆ ಒಂದು ಪರ್ವತದ ತುದಿಗೆ ಹೋದಾವ ಕೆಳ ಪೃಥ್ವಿ ಮನುಷ್ಯ ಹ್ಯಾಂಗೆ ಕಾಣ ಅದಿ ಇಟಿ ಕಾಣಿಸ ಅಲ್ಲೇ ನಿರ್ವಿಚಾರದ ಅಂತರ್ಗತ ಆನಂದಾನುಗತ ಅಸ್ಮತ್ ಭೂಮಿ ಅಲ್ಲೇ ಬಂದು ಏಕ ಬಂದುಬಿಡ್ತದೆ. ಹಂಗೆ ಆಧ್ಯಾತ್ಮ ಪ್ರಸಂದ ಯಾವ ಪ್ರಜ್ಞಾ ಅಂದರೆ ಬುದ್ಧಿ ಅವ್ ಯೋಗಿ ಏನು ಲಾಭ ಆಕೈತಪ್ಪ? ಅದು ಸಾರ್ಥಕ ಹೆಸರು. ಮುಂದೆ ಆ ಹೆಸರು ಏನಪ್ಪ? ಅದ್ರದ್ದು ಋತಂಬರ ತತ್ವ ಪ್ರಜ್ಞಾ. ಆ ಪ್ರಜ್ಞೆಗೆ ಏನಂತಾರೆ? ಆ ಪ್ರಜ್ಞೆ ಹೆಸರೇನು ಬಂತು? ಋತಂಬರ ಪ್ರಜ್ಞಾ ಅಂತ ಹೇಳ್ತಾರೆ. ಋತಂಬರ ಅಂದರೆ ಪ್ರಾಮಾಣಿಕವನ್ನು ಧಾರಣ ಮಾಡುವಂಥದ್ದು. ಅವಿದ್ಯಾರಹಿತ, ಅವಿದ್ಯಾ ಸ್ವಲ್ಪ ರಹಿತ ತತ್ರ ಅಲ್ಲೇ ಅಧ್ಯಾತ್ಮ ಪ್ರಸಾದದ ಲಾಭ ಆದಾಗ ಪ್ರಜ್ಞಾ ಅರ್ಥಾತ್ ಜ್ಞಾನ ಉತ್ಪನ್ನ ಆಗ್ತದೆ. ಅಲ್ಲಿ ತನಕ ಸುಳ್ಳ ಅದು ಆಗ ಆನ್ವಯ ಅಧ್ಯಾತ್ಮ ಪ್ರಸಾದ ಲಾಭ ಆದಾಗ ಏನು ಪ್ರಜ್ಞಾ ಸಮಾಜನ ಬುದ್ಧಿ ಉತ್ಪನ್ನ ಆಗ್ತದೆ. ಅದಕ್ಕೆ ಹೆಸರು ಋತಂಬರ ಪ್ರಜ್ಞಾ. ಅರ್ಥ ಅದು ನಿಜವಾದ ಧಾರಣ ಮಾಡುವಂಥ ಅವಿದ್ಯಾರಹಿತವಂಥ ಬುದ್ಧಿ. ಆ ಬುದ್ಧಿ ಹೆಂಗಿರ್ತದಲ್ಲೇ? ಅವಿದ್ಯಾ ಇರೋದನ್ನೇ ಇಲ್ಲಲ್ಲೇ, ಶುದ್ಧ ವಿದ್ಯಾನೇ ಇರ್ತದೆ ನೋಡಿ. ಅದಕ್ಕೆ ಬರ್ತಾರೆ ನಿರ್ವಿಚಾರ ಸಮಾಧಿ ವಿಶಾರದತೆಯಿಂದ ನೈಪುಣ್ಯತೆಯಿಂದ ಜನ್ಯ ಅಧ್ಯಾತ್ಮ ಆದಾಗ ಏನು ಸಮಾಪತ್ತಿ ಚಿತ್ ಯೋಗಿ ಪ್ರಜ್ಞೆ ಉತ್ಪನ್ನ, ಅದಕ್ಕೆ ಹೆಸರು ಋತಂಬರ ಪ್ರಜ್ಞೆ ಅಂತಲ್ಪ. ಇದು ಅದು ಯಥಾರ್ಥ ಹೆಸರು. ಅದು ಯಾಕೆ ಇದು ಅದು ಯಾಕೆ ಋತ ಅಂದರೆ ಸತ್ಯ, ಋತ ಸತ್ಯ, ಭರ ಅಂದರೆ ಧಾರಣ,
ಅದಕ್ಕೆ ಯಾಕೆ ಋತಂಬರ ಪ್ರಜ್ಞೆ ಅಂದ್ರಪ್ಪ, ಅದನ್ನು ಋತ ಅಂದರೆ ಸತ್ಯ, ಅದರಿಂದ ಕೂಡಿ ಭರ ತುಂಬಿತ್ತು, ಅರ್ಥಾತ್ ಅದನ್ನು ಧಾರಣ ಮಾಡು, ಅರ್ಥಾತ್ ಆ ಪ್ರಜ್ಞೆ ಸತ್ಯದ್ದೇ ಧಾರಣ ಮಾಡು. ಸತ್ ಯಾವ ಸತ್? ಅದು ಪರಮಾತ್ಮ ಅದನ್ನೇ ಧಾರಣ ಮಾಡಿದ್ದು, ಅದು ಮಾಡುವಂಥದ್ದು. ಅದರ ಭ್ರಾಂತಿ ವಿಪರ್ಯ ಜ್ಞಾನ ಅರ್ಥಾತ್ ಅವಿದ್ಯೆ ಗಂಧನೂ ಇರಂಗಿಲ್ಲ, ಕೇವಲ ಅದಿರ್ತದೆ. ಆ ಪ್ರಜ್ಞೆ ಆಗೋದ್ರಿಂದ ಉತ್ತಮ ಯೋಗದ ಲಾಭ ಆಗತ್ತಪ್ಪ. ಹಂಗೆ ವ್ಯಾಸ ಮಹರ್ಷಿಗಳು ಅದನ್ನ ಹೇಳ ಆಗಮೇನಾನುಮಾನೇನ ವೇದ ವಿಹಿತ ಶ್ರವಣದಿಂದ. ನಮ್ಮ ಶ್ರವಣ ಏನಾಗಬೇಕು? ವೇದ ವಿಹಿತ ಶ್ರವಣ ಆಗಬೇಕು. ಕಾಗಿ ಕತ್ತಿ ಗುಬ್ಬಿ ಕತ್ತಿ ಆಗಬಾರ್ದು. ವೇದ ಐತೆನಪ್ಪ ಶ್ರವಣದಿಂದ, ಅವನು ಮನನದಿಂದ ಆ ಶ್ರವಣ ಮಾಡಿದ್ದನ್ನು ಮನನ ಮಾಡ್ಕೊಳ್ಳೋದ್ರಿಂದ ಧ್ಯಾನಾಭ್ಯಾಸ ಆದ ಅದು ನಿಧಿಧ್ಯಾಸನ. ನಿಧಿಧ್ಯಾಸನ ಸರಿಯಾಗಿ ತಿಳ್ಕೊ. ನಿಧಿ ನಿದ್ದಿನೂ ಅಲ್ಲ, ನಿಧಿನೂ ಅಲ್ಲ. ನಿಧಿ ನಿಧಿ ಧ್ಯಾಸ, ನಿಧಿ ಧ್ಯಾಸ ಒತ್ತು ಅಲ್ಲ, ಪುಂಡಿಸುವುದು ಅಲ್ಲ. ನಿಧಿಧ್ಯಾಸನದಿಂದ 3 ಪ್ರಕಾರ ಪ್ರಜ್ಞಾ ಸಂಪಾದನೆ ಆಗ್ತಾ ಯೋಗಿ ಉತ್ತಮ ಯೋಗ ಪ್ರಜ್ಞೆ ಋತಂಬರ. ಸತ್ಯ ಋತದೊಳಗೆ ಈ ಪ್ರಕಾರ ಭೇದ ತಿಳ್ಕೋಬೇಕಲ್ಲ. ಆಗಮ ಅನುಮಾನಗಳ ಯಥಾರ್ಥ ಜ್ಞಾನ ಪ್ರಾಪ್ತ, ಅರ್ಥಾತ್ ಕನ್ಸೆಪ್ಷನ್ ಫ್ಯಾಕ್ಟ್ ಯಥಾರ್ಥ, ಅದು ಸತ್ಯ ಅಂತ. ಆ ಸಾಕ್ಷಾತ್ಕಾರ ಪಶ್ಚಾತ್ ಯಥಾರ್ಥ ಜ್ಞಾನ ಪ್ರಾಪ್ತ, ಅರ್ಥಾತ್ ಪರ್ಫೆಕ್ಟ್ ಅರ್ಥಾತ್ ಋತದ ಅರ್ಥ ಅನುಭೂತ ಸಾಕ್ಷಾತ್ಕಾರ ಆಗ್ತದಪ್ಪ ಅಂತ ಮುಂದಿನ ಸೂತ್ರ. ಆಗಮ ಅನುಮಾನ ಜನ ಜ್ಞಾನದ ಋತಂಬರ ಪ್ರಜ್ಞಾಜನ್ಯ ಪ್ರತ್ಯಕ್ಷ ಜ್ಞಾನದ ಶ್ರೇಷ್ಠತ ಏನಪ್ಪ ಅಂತ ಹೇಳ್ತಾರೆ. ಆ ವಿಷಯ ಅಲ್ಲಿ ಹೇಳ್ತಾರೆ, ಶ್ರುತಾನುಮಾನ ಪ್ರಜ್ಞಾಭ್ಯಾಸಮಾನ್ಯ ವಿಷಯ ವಿಶೇಷಾರ್ಥತ್ವ ಅಂತ ಹೇಳ್ತಾರೆ. ಜ್ಯೋತಿ ಬೆಳಗ